ಯಾಕೆಂದರೆ ಸತೀಶ್ ಅವ್ರ ಜೊತೆ ಅವರು ಗುರುತಿಸಿಕೊಂಡಿದ್ದಾರೆ. ಸತೀಶ್ ಮತ್ತು ರಾಜನವ್ರಿಗೆ ಮಾನಸಿಕ ಹರ್ಟ್ ಕೊಡೋದವ್ರಿಗೆ ಬೇಕಾಗಿಲ್ಲ ಸಿದ್ದರಾಮಯ್ಯನವ್ರಿಗೆ. ಅದೇ ಕಾಲಕ್ಕೆ ಇನ್ನೂ ಒಂದು ಡೆವಲಪ್ಮೆಂಟ್ ಆಗಲಿಕ್ಕತ್ತದ. ಈಗ ಆಲ್ರೆಡಿ DK ಶಿ ಜೊತೆಗೆ ಮತ್ತು ನಮ್ಮ ಇವ್ರ ಸಿದ್ದರಾಮಯ್ಯ ಜೊತೆಗೆ ನಮ್ಮ ಪರಮೇಶ್ವರವ್ರು ಹೋಗಿ ಭೇಟಿಯಾಗಿ ಮಾತಾಡ್ತಾ ಇದ್ದಾರ ಅಂತೇಳಿ ಗೃಹ ಸಚಿವರು ಏನು ಮಾತಾಡಿದ್ರು ಗೊತ್ತಿಲ್ಲ. ಏನು ಕೇಳ್ಕೊಳ್ಳೋ ಅದು ನಮ್ಗೆ ಗೊತ್ತಿಲ್ಲ ಅನ್ನೋ ಮಾತು ಎದ್ದು ಬರ್ತಾಯಿದ್ದಾವೆ. ಅಂದ್ರೆ ವಿಶೇಷವಾಗಿ ಈ ಒಂದು ಡಿಸ್ಕಷನ್, ಈ ಒಂದು ಏಟು ಎದುರೇಟು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ವರ್ಜ್ ಆದಷ್ಟು ಒಳ್ಳೆಯದು. ಇಲ್ಲಪ್ಪ ಅಂತಂದ್ರೆ ಆ ಸೆಪ್ಟೆಂಬರ್ದಾಗ ಬದಲಾಕೈತಿ, ಅಕ್ಟೋಬರ್ದಾಗ ಬದಲಾಗ್ತೈತಿ, ಕ್ರಾಂತಿ ಆಗ್ತೈತಿ, ಹಂಗೆ ಆಗ್ತೈತಿ, ಹಿಂಗೆ ಆಗ್ತೈತಿ ಅಂದ್ರೆ ಅದು ಜೋಗು ಆಗಿಬಿಡ್ತದೆ. ಕ್ರಾಂತಿ ಎಲ್ಲರೂ ಅವ್ರು ಎಷ್ಟೇ ರೀ ಕ್ರಾಂತಿ ಅಂದ್ರೆ ಇಡೀ ವ್ಯವಸ್ಥೆ ಬದಲಾಗಬೇಕು. ಇಲ್ಲೆಲ್ಲಿ ಬದಲಾಗ್ತದೆ ರೀ? ವ್ಯವಸ್ಥೆ ಬದಲಾಗ್ತದನ? ಭ್ರಷ್ಟಾಚಾರ ಕಿತ್ತು ಹೋಗ್ತದನ? ಇವತ್ತು ಯಾರೋ ಬಂದು ಭ್ರಷ್ಟಾಚಾರ ಇರೋದಲ್ಲ ರೀ. ಇವಾಗ ಸಿದ್ದರಾಮಯ್ಯ ಇರೋದಾರ ಯಾವ್ದು ಮುಂದೆ ಬೇರೆದವ್ರು ಬಂದು ನಾವು BJP ಅವ್ರು ಮಾಡಿದಪ್ಪ ಅಂದರೆ ಮೋದಿ ಅವ್ರ ಶಿಷ್ಯರು ಯಾರು ಬಂದರು ಅವರು ಸಾಧ್ಯ ಇಲ್ಲ. ಯಾಕಂದ್ರೆ ಅದ್ರ ಬೇರುಗಳು ಆಳೋದ್ರಿಗೆ ಇಳಿದು ಬಿಟ್ಟಿದ್ದಾವೆ. ಅಧಿಕಾರಶಾಹಿ ಜನ ಅಧಿಕಾರವನ್ನು ಹೆಂಗೆ ಹಿಡ್ಕೋಬೇಕು ಅನ್ನೋದು ಅವ್ರಿಗೆ ಪಾರಂಗತರಿದ್ದಾರೆ, ಬುದ್ಧಿವಂತ ವರ್ಗದವ್ರು ಇದ್ದಾರೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲೇ ಕ್ರಾಂತಿಯ ಮಾತಿಗಿಂತಲೂ ಇಲ್ಲೇ ಏನು ಮಾಡಬೇಕಾಗಿದೆ ಅಂದರೆ ಆಡಳಿತವನ್ನು ಸರಿಯಾಗಿ ಕೊಡಬೇಕಾಗಿದೆ, ಒಳ್ಳೆಯ ಆಡಳಿತ ಕೊಡಬೇಕಾಗಿದೆ. ನಾವು BJPಗಿಂತ ಏನು ಕಡಿಮೆ ಇಲ್ಲಪ್ಪ ಆಡಳಿತ ಕೊಡೋದಲ್ಲೇ ಅನ್ನೋದನ್ನು ತೋರಿಸ್ಬೇಕಾಗಿದೆ. ಜೊತೆಗೆ ಅನೇಕ ಸಮಸ್ಯೆಗಳಿದ್ದಾವೆ ಇಲ್ಲೇ. ಈಗಾಗಲೇ ಗೊತ್ತಿದ್ದು ಬಡತನ ಆಗಿರ್ಬೋದು, ಹಸಿವು ಆಗಿರ್ಬೋದು, ಜೊತೆಗೆ ಶಿಕ್ಷಣದಾಗಿರ್ಬೋದು, ಇವೆಲ್ಲ ಒಂದು ಎರಡು ಸಮಸ್ಯೆಗಳು. ಉದ್ಯೋಗ ಇಲ್ಲ, ಮತ್ತು ಹೊರದೇಶವರು ಇನ್ವೆಸ್ಟ್ಮೆಂಟು ಬಂದು ಸರಿಯಾಗಿ ಮಾಡ್ತಾ ಇಲ್ಲ. ಭೂಮಿ ಹೊಡ್ಕೊಳ್ಳೋದು ಮಾಡೋದು ಏನೋ ಕೈಗಾರಿಕೆ ಮಾಡ್ತೀವಪ್ಪ ನಾವು, MSME ಮಾಡ್ತೀವಿ, ದೊಡ್ಡ ಮಾಡ್ತೀವಿ, ಸಣ್ಣ ಮಾಡ್ತೀವಿ ಅಂತ ಕಂಪ್ನಿ ಒಳಗೆ ಭೂಮಿ ಹೊಡ್ಕೊಂಡ ನಂತರ ಭೂಮಿ ಮಾರ್ಕೊಂಡ ಕೆಲಸಗಳು ನೋಡ್ತಾ ಇದ್ದೀವಿ. ಇಂಥ ಪ್ರಸಂಗದಲ್ಲಿ ಸರ್ಕಾರ ಅನ್ನುವಂಥದ್ದು, ಅದರಲ್ಲೂ ಕಾಂಗ್ರೆಸ್ ಅನ್ನುವಂಥದ್ದು ಭಾಳ ಎಚ್ಚರಿಕೆ ಇಡಬೇಕಾಗಿದೆ.